ಅನ್ನದಾತ ಅನ್ನದಾತ ಜನರ ಪಾಲಿನ ಸ್ನೇಹದಾತ ತನ್ನುಸಿರವೇ ಉಸಿರು ಕೊಟ್ಟನು ಬಿಸಿಲು ಮಳೆ ಧಿಕ್ಕಾರ ಧಿಕ್ಕಾರ ಧಿಕ್ಕಾರ. ನಮಸ್ಕಾರ, ಗರುಡ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ನವಿ. ರೈತ ವಿರೋಧಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಬಿಜೆಪಿ ವತಿಯಿಂದ ಬೃಹತ್ ಪ್ರತಿಭಟನೆ. ನಮಸ್ಕಾರ ವೀಕ್ಷಕರೇ, ಶಿಡ್ಲಘಟ್ಟ ನಗರದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಶಿಕಲ್ ರಾಮಚಂದ್ರ ಗೌಡರ ನೇತೃತ್ವದಲ್ಲಿ ಬಿಜೆಪಿ ಸೇವಾ ಸೌಧದಿಂದ ಬಿಜೆಪಿ ಮುಖಂಡರು, ರೈತ ಮುಖಂಡರು ಹಾಗೂ ಅನೇಕ ಬಿಜೆಪಿ ಕಾರ್ಯಕರ್ತರು ಎತ್ತಿನ ಗಾಡಿ ಮೂಲಕ ತಾಲೂಕು ಕಚೇರಿಯ ಮುಂಭಾಗ ರಾಜ್ಯ ಸರ್ಕಾರ ವಿರುದ್ಧ ಘೋಷಣೆಗಳು ಕೂಗಿದರು. ಇನ್ನು ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಚಂದ್ರ ಗೌಡ ಮಾತನಾಡಿ, ರಾಜ್ಯ ಸರ್ಕಾರ ರೈತರಿಗೆ ಭಾರಿ ಮೋಸ ಮಾಡುತ್ತಿದೆ. ಈ ಹಿಂದೆ ಬಿಜೆಪಿ ಸರ್ಕಾರ ರೈತರಿಗೋಸ್ಕರ ತಂದಿದ್ದ ಎಲ್ಲ ಯೋಜನೆಗಳನ್ನು ಈಗಿನ ರಾಜ್ಯ ಸರ್ಕಾರ ರದ್ದುಗೊಳಿಸಿದೆ ಹಾಗೂ ರೈತರ ಬೆಳೆದಿರುವ ಮೆಕ್ಕೆಜೋಳಕ್ಕೆ ಯಾವುದೇ ರೀತಿಯಾದ ಬೆಂಬಲ ಬೆಲೆ ನೀಡುತ್ತಿಲ್ಲ. ಮುಂದಿನ ಚುನಾವಣೆಯಲ್ಲಿ ರೈತರೆಲ್ಲರೂ ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದರು. ಕೊನೆಯದಾಗಿ ತಾಲೂಕು ದಂಡಾಧಿಕಾರಿಗಳಾದ ಗಗನ ಸಿಂಧೂರ್ ಅವರಿಗೆ ಮನವಿ ಪತ್ರ ನೀಡುವ ಮೂಲಕ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ವರದಿ ನವೀನ್ ಗರುಡ. ಚೆನ್ನಾಗಿರೋ ಬೆಳೆಗೆ ಬೆಂಬಲ ಬೆಲೆಗಳು ಕೊಡ್ತಾ ಇಲ್ಲ. ಈ ಶಿಡ್ಲಘಟ್ಟದಲ್ಲಿ ಕೂಡ ಇವತ್ತು ನೋಡ್ತಾ ಇದ್ದೆ, ಒಳ್ಳೆ ಬೆಳೆ ಆಗಿದೆ. ಹೊಲಗಳೆಲ್ಲ ಎದ್ದು ನಿಂತ್ಕೊಂಡಿತ್ತು, ತುಂಬಾ ಚೆನ್ನಾಗಿತ್ತು. ಆದ್ರೆ ಈಗ ಮಳೆ ಬಿದ್ದು ಎಲ್ಲ ಮಲಗ್ಬಿಟ್ಟಿದೆ. ತೆನೆಗಳಲ್ಲೆಲ್ಲ ಇವತ್ತು ಮತ್ತೆ ಮೊಳಕೆ ಬರ್ತಾ ಇದೆ. ಅದನ್ನ ನೋಡೋರು ಯಾರು ಇಲ್ಲ, ಕೇಳೋರು ಇಲ್ಲ. ರೈತರು ಯಾವ ತರ ಬದುಕ್ಬೇಕಂತಕ್ಕಂಥದ್ದು ದಿಕ್ಕು ತಪ್ಪುದನ್ನ ಇವತ್ತು ಒದ್ದಾಡ್ತಾ ಇರ್ತಕ್ಕಂಥದ್ದು ರೈತರ ಕೆಲಸ ಆಗಿದೆ. ರೈತರಿಗೆ ಇವತ್ತು ದೇಶದಲ್ಲಿ ನೆಲೆ ಇಲ್ದಂಗಾಗಿದೆ. ರೈತರಿಗೋಸ್ಕರ ಏನಾದ್ರು ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತಕ್ಕಂಥದ್ದನ್ನ ಇವತ್ತು ಯಾವುದೇ ಸರ್ಕಾರ ಬಂದಾಗ, ಈ ನಮ್ಮ ಸರ್ಕಾರ ಬಂದಾಗ ಯಡಿಯೂರಪ್ಪನವರು 5 ಲಕ್ಷ ಕೊಡ್ತಾ ಇದ್ರು. ಇವತ್ತು 1 ಲಕ್ಷಕ್ಕೆ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಇಡಿಸಿದೆ. ಬೆಂಬಲ ಬೆಲೆಗಳು ಯಾರು ಘೋಷಣೆ ಮಾಡ್ತಾ ಇಲ್ಲ. ಇವತ್ತು ಇದ್ರ ವಿರುದ್ಧ ರಾಜ್ಯದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದ ಬಿ ವೈ ವಿಜೇಂದ್ರ ಅವರು ಕರೆ ಕೊಟ್ಟಾದ್ಮೇಲೆ ಎಲ್ಲಾ ತಾಲೂಕುಗಳಲ್ಲಿ ಇವತ್ತು ಹೋರಾಟ ನಡೀತಾ ಇದೆ. ಸುಮಾರು 150 ತಾಲೂಕಲ್ಲಿ ಇವತ್ತು ಮುಗಿದಿದೆ. ಇವತ್ತು ಕೂಡ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ, ಇಡೀ ಜಿಲ್ಲೆಯಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಇವತ್ತು ಶಿಡ್ಲಘಟ್ಟದಲ್ಲಿ ಕೂಡ ಇವತ್ತು ಮಾಡ್ತಾ ಇದ್ದೀವಿ. ಶನಿವಾರ ಚಿಂತಾಮಣಿಯಲ್ಲಿ ನಡೀತಾ ಇದೆ. ಈಗಾದ್ರೂ ಅವರ ಸೀಟ ಕಿತ್ತಾಟ ಬಿಟ್ಟುಬಿಟ್ಟು ಬೇಗ ಮುಗಿಸ್ಕೊಂಡು ಅವ್ರದ್ದೇನ್ ಮಾಡಿಕೊಂಡು ರೈತರ ಕೆಲಸ ಮಾಡಬೇಕು. ರೈತರು ಕಂಗಾಲಾಗಿದ್ದಾರೆ. ರೈತರು ಉಳಿಬೇಕು. ರೈತರು ಉಳಿದ್ರೆ ರಾಜ್ಯ ಉಳಿದು ದೇಶ ಉಳಿದು ಅಂತೇಳಿ ಈ ಒಂದು ಮನವಿಯನ್ನ ನಮ್ಮ ಎಲ್ಲಾ ಮುಖಂಡರು, ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲಾ ನಮ್ಮ ಬಿಜೆಪಿಯ ಹಾಗೂ ಜಿಲ್ಲೆಯ ಮೋರ್ಚಾ ಅಧ್ಯಕ್ಷರು, ತಾಲೂಕು ಅಧ್ಯಕ್ಷರು, ಮೋರ್ಚಾ ಅಧ್ಯಕ್ಷರು, ರೈತರ ಅಧ್ಯಕ್ಷರು, ನಮ್ಮ ಪದಾಧಿಕಾರಿಗಳು, ಮಂಡಲ ಎಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳು, ರೈತ ಮುಖಂಡರು ಇವತ್ತು ಎಲ್ಲಾ ಪಂಚಾಯತಿಯಿಂದ ಬಂದಿರ್ತಕ್ಕಂಥದ್ದು. ಇವತ್ತು ಎಲ್ಲರ ಆಗ್ರಹ ಇಷ್ಟೇ, ರೈತರಿಗೆ ಬೆಂಬಲ ಬೆಲೆ ಕೊಡಬೇಕು. ರೈತರಿಗೆ ಆಗ್ತಾ ಇರತಕ್ಕಂಥ ಅತಿವೃಷ್ಟಿ, ಒಂದು ಅನಾಹುತಗಳಿಗೆಲ್ಲ ಆಗಿರ್ತಕ್ಕಂಥ ಒಂದು ಪರಿಹಾರ ಕೊಡಬೇಕು ಅಂತ ಈ ಬೇಡಿಕೆಯನ್ನ ಇವತ್ತು ತಹಸೀಲ್ದಾರ್ ಮುಖಾಂತರ ಇವತ್ತು ರಾಜ್ಯ ಸರ್ಕಾರಕ್ಕೆ ಹಾಗೂ ನಮ್ಮ ಗವರ್ನರ್ ಕೂಡ ಕೊಡ್ತಕ್ಕಂಥ ಮನವಿಗೆ ಬಂದಿದ್ದೀವಿ. ಇವತ್ತು ದಯಮಾಡಿ ಇವತ್ತು ಬಂದಿರ್ತಕ್ಕಂಥವ್ರು ಕಡಿಮೆ ಸಂಖ್ಯೆಯಲ್ಲಿ ಬಂದಿದ್ದೀವಿ. ಮುಂದಿನ ದಿನಗಳಲ್ಲಿ ಇದನ್ನ ಪರಿಗಣನೆ ಮಾಡಿ ಏನಾದ್ರೂ ಒಂದು ಮನವೊತ್ತು ಒಂದು ರೈತರ ಪರ ಸರ್ಕಾರ ನಿಲ್ಲುವಂತ ಉಗ್ರ ಹೋರಾಟ ಮಾಡಬೇಕಂತ ಇವತ್ತು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ನಮಸ್ಕಾರ. ಈ ದಿನ ಏನು ನಮ್ಮ ರೈತರ ಪರ ಹೋರಾಟ ನಮ್ಮ ಪಕ್ಷದಿಂದ ಹಮ್ಮಿಕೊಂಡಿದ್ವಿ. ಇವತ್ತು ತಹಸೀಲ್ದಾರ್ ಬಂದಿದ್ರೆ ಅವ್ರ ಮುಖಾಂತರ ನಾವೊಂದು ಮನವಿ ಕೊಡ್ತಾ ಇದ್ದೀವಿ. ರಾಜ್ಯ ಸರ್ಕಾರ, ರಾಜ್ಯ ಕಾಂಗ್ರೆಸ್ ಸರ್ಕಾರದ ರೈತರ ವಿರೋಧ ನೀತಿಗಳನ್ನು ಹಿಂಪಡೆಯುವ ಬಗ್ಗೆ ಮಾನ್ಯರೇ ಈ ಮೂಲಕ ವಿಷಯಕ್ಕೆ ಸಂಬಂಧಿಸಿದಂತೆ ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಕಾಂಗ್ರೆಸ್ ನೇತೃತ್ವದ ಸರ್ಕಾರವು ರೈತರ ಬದುಕನ್ನು ಸಂಕಷ್ಟಕ್ಕೆ ದೊಡ್ಡುತ್ತಿದೆ. ರೈತರ ವಿರುದ್ಧವಾದ ನೀತಿಯನ್ನು ಕೃಷಿ ಕ್ಷೇತ್ರವನ್ನೇ ಬಲಿ ಪಡೆಯುತ್ತಿದೆ. ಸರ್ಕಾರ ಕೈಗೊಳ್ಳುತ್ತಿರುವ ಪ್ರತಿಯೊಂದು ನಿರ್ಧಾರವು ರೈತರ ಶಾಪವಾಗಿದ್ದು ಅನ್ನದಾತರ ಕಣ್ಣಿಗೆ ಕಾಣವಾಗಿದೆ. ಕೇಂದ್ರ ಸರ್ಕಾರವು ಮೆಕ್ಕೆಜೋಳಕ್ಕೆ 2,400 ಬೆಂಬಲ ಬೆಲೆ ಎಂಎಸ್ಪಿ ನೀಡಿದ್ದರೂ ರಾಜ್ಯ ಸರ್ಕಾರವು ಇಲ್ಲಿಯವರೆಗೂ ಖರೀದಿ ಕೇಂದ್ರಗಳನ್ನು ತೆರೆದಿಲ್ಲ. ಹಾಗಾಗಿ ತಕ್ಷಣದಿಂದ ಖರೀದಿ ಕೇಂದ್ರಗಳನ್ನು
ತೆರೆದು ಬೆಂಬಲ ಬೆಲೆಯನ್ನು ರೈತರ ಮೆಕ್ಕೆಜೋಳವನ್ನು ಖರೀದಿಸಬೇಕು. BS ಯಡಿಯೂರಪ್ಪರ ನೇತೃತ್ವದ ಬಿಜೆಪಿ ಸರ್ಕಾರವು ನೆರೆ ಸಂತ್ರಸ್ತರ ಕುಟುಂಬಕ್ಕೆ ಮನೆಗೆ 5 ಲಕ್ಷ ನೀಡಿದ್ದ ಪರಿಹಾರವನ್ನು ಈ ಕಾಂಗ್ರೆಸ್ ಸರ್ಕಾರ ಕೇವಲ 1 ಲಕ್ಷಕ್ಕೆ ಇಳಿಸಿರುವುದು ರದ್ದು ಮಾಡಿ 5 ಲಕ್ಷ ನೀಡಬೇಕು. ಕೇಂದ್ರ ಸರ್ಕಾರವು ಮಾವು ಬೆಳೆಗಾರರಿಗೆ ಬೆಂಬಲ ಬೆಲೆಯನ್ನು ಘೋಷಿಸಿದ್ದು, ರಾಜ್ಯ ಸರ್ಕಾರವು ಇಲ್ಲಿಯವರೆಗೂ ಫಲಾನುಭವಿಗಳನ್ನು ಗುರುತಿಸಿ ರೈತರಿಗೆ ಬೆಂಬಲ ಬೆಲೆಯನ್ನು ಪರಿಹಾರವನ್ನು ನೀಡುವಲ್ಲಿ ವಿಫಲವಾಗಿದೆ. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ರಾಜ್ಯದಲ್ಲಿಯೇ ತರಕಾರಿ ಮತ್ತು ಹೂವಿನ ಬೆಳೆಯನ್ನು ಬೆಳೆಯುತ್ತಿರುವ ಪ್ರಥಮ ಸ್ಥಾನವಾಗಿದ್ದು, ಶಾಶ್ವತವಾದ ಯಾವುದೇ ನೀರಾವರಿ ಸೌಲಭ್ಯಗಳನ್ನು ಇರುವುದಿಲ್ಲ. ಈಗಾಗಲೇ ಘೋಷಿಸಿರುವ ನೀರಾವರಿ ಯೋಜನೆಗಳನ್ನು ಸಂಪೂರ್ಣವಾಗಿ ರೈತರಿಗೆ ಶಾಶ್ವತವಾಗಿ ನೀರಾವರಿ ಸೌಲಭ್ಯವನ್ನು ಕಲ್ಪಿಸಿಕೊಡಬೇಕಾಗಿದೆ. ಮತ್ತು ಜಂಗಮಕೋಟೆ ಹೋಬಳಿಯ ರೈತರು ಹೆಚ್ಚಾಗಿ ರೇಷ್ಮೆ, ಹೈನುಗಾರಿಕೆ ಮತ್ತು ತರಕಾರಿ ಬೆಳೆಯುವವರಾಗಿದ್ದು, ಆ ಭಾಗದ ರೈತರ ಜಮೀನನ್ನು KDBಗೆ ನೀಡಿದ್ದು, ಇದರಿಂದ ರೈತರಿಗೆ ಸಮಸ್ಯೆಯಾಗಿ ಕೃಷಿ ಚಟುವಟಿಕೆ ಕುಂಠಿತವಾಗುತ್ತಿದೆ. ಆದ್ದರಿಂದ KDBಗೆ ನೀಡಲಾಗಿರುವ ಫಲವತ್ತಾದ ಕೃಷಿ ಜಮೀನನ್ನು ಕೈಬಿಟ್ಟು ದೇಶದ ಬೆನ್ನೆಲುಬಾದ ರೈತರ ಜೀವನವನ್ನು ಉಳಿಸಬೇಕೆಂದು ಆಗ್ರಹಿಸಲಾಗಿದೆ. ಒಂದೊಂದಿಗೆ ಶಿಡ್ಲಘಟ್ಟ ವಿಧಾನಸಭೆಯ ಎಲ್ಲಾ ಮುಖಂಡರ ಪರವಾಗಿ ನಾನು ಕೊಡ್ತಾ ಇದ್ದೀನಿ ಮೇಡಮ್. ಎಲ್ರಿಗೂ ನಮಸ್ಕಾರ. ನನ್ನ ಮನವಿನ ಸ್ವೀಕರಿಸಿದ್ದೀನಿ ನಾನು. ಮತ್ತೆ ನೀವು ಹೇಳಿದ ಎಲ್ಲ ಇದನ್ನ ಪರಿಹರಿಸೋದಕ್ಕೆ ಎಷ್ಟು ಮಟ್ಟಕ್ಕೆ ಸಾಧ್ಯ ಅದನ್ನ ಪ್ರಯತ್ನ ಪಡ್ತೀವಿ. ನಾವು ಅಧಿಕಾರಿಗಳೆಲ್ಲ ಇರೋದು ರೈತರ ಪರವಾಗಿ, ನಿಮ್ಮ ಪರವಾಗಿ ಕೆಲಸ ಮಾಡ್ಲಿಕ್ಕೆ. ನಿಮ್ ಕೆಲ್ಸಗಳೇನಿದೆ ನಮ್ಮ ಹಂತದಲ್ಲಿ ನಾವು ಮಾಡೋದು ಖಂಡಿತ ಮಾಡ್ಬಿಟ್ಟು ಸರ್ಕಾರದ ಮತ್ತೆ ತಲುಪ್ತೀವಿ. ಥ್ಯಾಂಕ್ ಯು.